3 ಪಾಟ್ ತಗೊಂಡೆ. ಮನೆ ಹತ್ರ ಬಂದಿತ್ತು ಗಾಡಿಯಲ್ಲಿ. ನಂದು ಕಾಲು ಸ್ವಲ್ಪ ಅದೂ ಪೇಯ್ನ್ ಇದೆ, ಅದು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬೇಕು. ನನ್ನ ಫಸ್ಟ್ ಮಗಂದು ಪ್ರೆಗ್ನೆಂಟ್ ಇರೋ 5 ಮಂತ್ಸಿಗೆ ಅಷ್ಟು ಪಾರ್ಟ್ನ ಸರ್ಕಲ್ ಥರ ಕಟ್ ಮಾಡಿ ತೆಗಿಬೇಕು. ಆ ಥರ ಕೈಗೆ ಪ್ಲೇ ಮಾಡೋರು ಬಂದಿದ್ದಾರೆ. ಹೋಗಿ ನೋಡಿ ಬರ್ತೀನಿ ಯಾವ ಥರ ಇದೆ ಅಂತ. ಬ್ಲ್ಯಾಕ್ ಕಲರ್ ಬಲ್ಲಲ್ವಾ ನಿಮ್ಮ ಹತ್ರ? ಮೂರು ಪಾಟ್ ತಗೊಂಡೆ. ಮನೆ ಹತ್ರ ಬಂದಿತ್ತು ಗಾಡಿಯಲ್ಲಿ. ಸೊ ಅವರು ಒಂದು ಎಕ್ಸ್ಟ್ರಾ ಕೊಟ್ಟರು, ತಗೊಂಡು ಬಂದೆ. ಇವಾಗ ಅಮ್ಮನ ಹತ್ರ ಕೇಳ್ತೀನಿ, ಅಮ್ಮ ಏನು ಹೇಳ್ತಾರೆ ನೋಡಬೇಕು. ನೋಡೋಣ. ಅಮ್ಮ ಓಮ್ಮ ಒಂದು ಗೆತ್ತಲ್ಲೇ ಗೆತ್ತಾತ್ತೆ ನಾ ಕೊರ್ತುಜಿ ಒಂದು 300 100ಗೆ ಅದು ಮಲ್ಲ ಐತೆ ಕೋರಿಪುರ ಇದು 3ಕ್ಕೆ 600 ಅಂದರು. ಅನ್ನ ಮಾಡೋದು ಬೇಡ. ಓ ತಾರೈ ಬೂರ್ದುಂಡಿಯಾ ಗೊತ್ತಿಲ್ಲ ನನಗೆ. ಅವರು 2 ಮಡಕೆಗೆ 300 600 ಅಂದರು. ಒಂದು ಎಕ್ಸ್ಟ್ರಾ ಕೊಟ್ಟರು. ಗೊತ್ತಿಲ್ಲ ನಂಗೆ ಚಾರ್ಜಸ್ ಎಲ್ಲ ಇಲ್ಲಿ. ಬಟ್ ಪಾಪ ಬಿಸಿಲಲ್ಲಿ ಬರ್ತಾರಲ್ವ, ಸೊ ಅದಕ್ಕೆ ತಗೊಂಡೆ. ಇರಲಿ. ತೆಂಗಿನಕಾಯಿ ಬೇರೆ ಬಿದ್ದಿದೆ ನಮ್ಮ ತೋಟದಲ್ಲಿ, ತಗೊಂಡು ಬಂದೆ. ವೆಲ್ಕಮ್ ಬ್ಯಾಕ್ ಟು ದ ನಿತ್ಯ ಚಾನಲ್. ನಾನು ಈಗ ನನ್ನ ಮಗಳ ವ್ಯಾಕ್ಸಿನ್ ಕೆಲವೊಂದು ಪೆಂಡಿಂಗ್ ಇದೆ, ಸೊ ಅಲ್ಲಿಗೆ ಹೊರಟಿದ್ದೀವಿ ಉಡುಪಿಗೆ. ನಂದು ಕಾಲು ಸ್ವಲ್ಪ ಅದೂ ಪೇಯ್ನ್ ಇದೆ, ಅದು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬೇಕು. ಇವಾಗ ಅಷ್ಟೇ ಹೊರಟಿದ್ದೀವಿ. ಸೊ ಈವ್ನಿಂಗ್ ಆಗ್ತಾ ಬಂತು. ಹೆವಿ ಬಿಸಿಲಿರುವಾಗ ಕಷ್ಟ ಆಗುತ್ತೆ ಅಂತೇಳಿ ಇವಾಗ ಈವ್ನಿಂಗ್ ಟೈಮ್ ಹೊರಟಿದ್ದೀವಿ. ನೋಡೋಣ ಡಾಕ್ಟ್ರ್ ಅವೈಲೇಬಲ್ ಇದ್ದಾರಾ ಅಂತ ಚೆಕ್ ಮಾಡ್ತೀವಿ. ನನ್ನ ಫಸ್ಟ್ ಮಗಂದು ಪ್ರೆಗ್ನೆಂಟ್ ಇರೋ 5 ಮಂತ್ಸಿಗೆ ಲಾಸ್ಟ್ ಪೀಸ್ ಚುಚ್ಚಿರೋದು, ಅದು ನಾನು ತೆಗ್ದಿರೋದು ಕರೆಕ್ಟಾಗಿ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಅದು ಆ ಥರ ಚುಚ್ಚಿದ ನಂತರ ನನಗೆ ಈ ಥರ ಪೇಯ್ನ ಫುಲ್ ಇದಿದೆ. ಅದು ಯಾಕೋ ಗೊತ್ತಿಲ್ಲ, ಎಷ್ಟು ಇದು ಮಾಡಿದರೂ ಸ್ಕಿನ್ ಬರುತ್ತೆ. ಇಷ್ಟು ನಂಗೆ ಪ್ರೆಷರ್ ಹಾಕಿ ನಡೆಯೋದಕ್ಕೆ ಆಗೋದಿಲ್ಲ. ನಡೆಯೋದು ತುಂಬ ಕಷ್ಟ ಆಗುತ್ತೆ ಇಲ್ಲಿ ಪ್ರೆಷರ್ ಹಾಕಿ ನಡೆಯೋದು. ಆ್ಯಕ್ಚುಲಿ ಇದು ಮೇಯ್ನ್ ಪಾಯಿಂಟ್, ನಾವು ವಾಕ್ ಮಾಡುವಾಗ ಪ್ರೆಷರ್ ಹಾಕಿ ನಡೆಯೋದು. ಬಟ್ ಆಗ್ತಾಯಿಲ್ಲ ನನಗೆ. ಇಲ್ಲೆಲ್ಲ ಅದು ಪೇಯ್ನ್ ಬರ್ತಾ ಇದೆ, ಅಂದರೆ ಕಾಲನ್ನ ಮೇಲೆತ್ತಿ ನಡಿತೀನಿ. ಸೊ ಅದರಿಂದ ನನಗೆ ಇಲ್ಲೆಲ್ಲ ಪೇಯ್ನ್ ಬರ್ತಾ ಇದೆ. ಅಲ್ಲಿ ತುಂಬ ಸ್ಕಿನ್, ಅಲ್ಲಿದ್ದು ಸ್ಕಿನ್ನೆಲ್ಲ ರಬ್ ಆಗಿ ಇದಾಗಿದೆ, ಅಂದರೆ ಬ್ರೇಕ್ ಥರ ಆಗಿದೆ. ಆ ಸ್ಕಿನ್ನೆಲ್ಲ ಬ್ರೇಕ್ ಆಗಿದೆ. ಇಲ್ಲಿ ಕಾಲಿದ್ದು ನೋಡಿ ಇಲ್ಲೆಲ್ಲ ಬ್ರೇಕ್ ಆಗಿದೆ. ಸೊ ನಾನು ಇಲ್ಲಿ ಪ್ರೆಷರ್ ಆಗ್ತಾ ಇಲ್ಲಲ್ಲ, ಸೊ ಇಲ್ಲಿ ಈ ಬೆರಳನ್ನ ನೆಲಕ್ಕೆ ಪ್ರೆಷರ್ ಹಾಕಿ ನಡಿತೀನಿ. ಸೊ ಅದರಿಂದ ನನಗೆ ಅಲ್ಲಿ ಪೇಯ್ನ್ ಆಗುತ್ತೆ, ತುಂಬಾ ಪೇಯ್ನ್ ಆಗುತ್ತೆ ಇಲ್ಲಿ ಇಷ್ಟು. ಬಟ್ ಇಲ್ಲೇನು ತುಂಬ ಸಿಕ್ಕಾಪಟ್ಟೆ ಪೇಯ್ನ್ ಇದೆ. ಇದು ಏನಾಗಂತ ಗೊತ್ತಿಲ್ಲ. ಲಾಸ್ಟ್ ಟೈಮೆಲ್ಲ KMCಗೆ ಹೋಗಿ ತೋರಿಸಿದೆ ಟ್ರೀಟ್ಮೆಂಟ್ ಅಂತೇಳಿ. ಅಷ್ಟು ಪಾರ್ಟ್ನ ಸರ್ಕಲ್ ಥರ ಕಟ್ ಮಾಡಿ ತೆಗಿಬೇಕು ಆ ಥರ ಎಲ್ಲ ಹೇಳಿದರು. ಬಟ್ ನಂಗೆ ಅದು ಕಟ್ ಮಾಡಿ ತೆಗೆದ್ರೆ ಮತ್ತು ಇನ್ಫೆಕ್ಷನ್ ಆಗುತ್ತೋ, ಅದು ರೆಸ್ಟ್ ಮಾಡಬೇಕು, ಅದೆಲ್ಲ ಇದೆ. ಸೊ ಮಕ್ಕಳನ್ನ ಇಟ್ಕೊಂಡು ರೆಸ್ಟ್ ಮಾಡೋದು
ಅದೆಲ್ಲ ಆಗಲ್ಲ, ಕಷ್ಟದ ಕೆಲಸ. ಸೊ ಮತ್ತೊಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾರೆ ಅಂತ ನೋಡಬೇಕು. ಹಾಗೆ ನನ್ನ ಮಗಳದ್ದು ವ್ಯಾಕ್ಸಿನೇಷನ್ ಎಲ್ಲ ಪೆಂಡಿಂಗ್ ಇದೆ ಕೆಲವೊಂದು, ಆಫ್ಟರ್ 2 years ಇದೆಲ್ಲ. ಸೊ ಅದು ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇವಾಗ ಹೊರಟಿದ್ದೀವಿ ಮನೆಯಿಂದ. 4 o'clock ಆದ್ರೂ ಬಿಸಿಲು ಹೆಂಗಿದೆ ಅಂದರೆ ಯಪ್ಪಾ ಹೆವಿ ಬಿಸಿಲಿದೆ, ಏನು ಹೇಳಿ. ಸೊ ನಾವು ನನ್ನ ಬಲೆ ನನ್ನ ಮಕ್ಕಳು ರೆಡಿಯಾಗಿದ್ದಾರೆ. ನಾನು ನೋಡಿ, ನನ್ನ ಮಗಳು ರೆಡಿ, ನನ್ನ ಮಗನೂ ರೆಡಿ, ಫುಲ್ ರೆಡಿಯಾಗಿದ್ದೀವಿ ಹೊರಡೋದಕ್ಕೆ ಇವಾಗ. ಎಲ್ಲಿ ಮಾಡ್ತೀವಿ? ಚಲೋ ಹೊರಡೋಣ, ಚಲೋ ಹೊರಡೋಣ, ಚಲೋ ಪೋಯ್ ಇರ್ತಾರೆ, ಏನು ಮಾಡೋದು. ಹೋಗೋಣ. ಕೈ ಮುಗಿಲ್ಲ ಜೋಜಾಗ್, ಪೂರ ಕೈ ಮುಗಿಲ್ಲ ಜೋಜಾಗ್. ಹಾಂ, ಏನೋ ಫ್ರೂಟು, ಏನೋ ಫ್ರೂಟ್ ಹೇಳ್ತಾರೆ ಅದಕ್ಕೆ, ಜಾಮ್ ಫ್ರೂಟ್. ಭಲೆ ಜೊಮ್ಮ. ಧನ್ವಿನೇ ಕಾಣಿಸ್ತಾ ಇಲ್ಲ ಬಿಸಿಲಿಗೆ. ಹೇಳು. ಹೆವಿ ಬಿಸಿಲು ಇದು, ಹೋಗಕ್ಕೂ ಆಗಲ್ಲ, ಹೋಗಕ್ಕೂ ಆಗ್ತಾ ಇಲ್ಲ. ಹಾಂ, ಓಕೆ. गाड़ी बार ना बल पड़ जाए अम्मा. ಏನಣ್ಣ ಎಡ್ಡೆ ಒಂದುಂಡೆ ಜಮ್ಮೂಡಲ್ಲ ಆಯ್ಕಾಕೊಂಡತೆ. ಹುಷಾರು. ನನ್ನ ಮಗ ನಮ್ಮ ಲೇಟಾಗಿ ಬರ್ತಾರೆ ಅಂತೇಳಿ ಅವ್ರನ್ನ ಬಿಟ್ಟು ಬರೋದೇ ಇಲ್ಲ. ನಂಗೆ ಬೈತಾನೆ, ಫಾಸ್ಟಾಗಿ ಹೋಗಬೇಡಿ, ದೊಡ್ಡ ಬರ್ತಾರೆ ಅಂತ. ಅವನು ಅವ್ರನ್ನ ಬಿಟ್ಟು ಬರಲ್ಲ. ನನ್ನ ಮಗಳು ಮುಂದೆ ಓಡ್ತಾ ಇದ್ದಾಳೆ ನೋಡಿ, ಅವ್ನು ನೋಡಿ. ಅವ್ರನ್ನ ಬಿಡೋದಿಲ್ಲ, ಅವ್ರಿಗೆ ಪಾಪ ಕಾಲು ನೋವು, ಸ್ಲೋಲಿ ನಡ್ಕೊಂಡು ಬರ್ತಾರೆ. ಪಾಪ ಗಾಡಿ ಬರ್ತಾನೆ. ಅಜ್ಜಿ ಪುಲ್ಲಿ ಬರ್ತಾ ಇದ್ದಾರೆ ಕೈ ಇಟ್ಕೊಂಡು. ಅವನ್ನೇ ನಾನು ನೋಡ್ಕೋಬೇಕು. ದೊಡ್ಡ ಬಿಲ್ಡಪ್ ಕೊಡ್ತಿದ್ದಾನೆ ಇವಾಗ. ಮುಚ್ಚುತ್ತಲೇ ಎಣ್ಣೆ ಮಾಡೋಡು. పోయి చలో. ఆర్ స్కిన్ అమ్మా ಇಂಜೆಕ್ಷನ್ ಬೋಡೆ ಬುಚ್ಚ ದನ್ನ ಮನೆ ಬಂದೆ ಕುಲ್ಲು. ಬಾಬಾ ಸಿ ಮುದ್ದು, ನನ್ನ ಮುದ್ದು ಏನು ಬೇಕು? ಒಂದು ಪಾತ್ರೆ. ಕೈಗೆ ಪ್ಲೇ ಇಂಜೆಕ್ಷನ್ ಕೊಡ್ತಾರೆ. ఎంచిన ఆయాండేమో
ಅದೇ ಅಂಡೆ ಅದೇ ಹಾಯ್ ಅಪ್ಪುಜಿ ಪೋಣ್ ಇರಿಗೆಲ್ಲಂಜಿ 10 years ಆಗ್ಬೇಕಪ್ಪದು ಒಂದಿಟ್ಟು ಓಕೆ ಆ್ಯಂಡ್ ಓಕೆ ಆ್ಯಂಡ್ ರೈಟ್ ಬರ್ರಿ ಬನ್ನಿ ಹಾಲೇತ ಆಕ್ಟಿವ್ ಇಲ್ಲ ಅಮ್ಮ ತಾಟ್ಲ ఆయండి చిన్న ఆయండి అయ్యో ఏనా బాలే సారీ ಏನು ಬೇಕು ದೊಡ್ಡ ಉಲ್ಲೇರಿಂದ ಲೆಸಂಬ ಇದೆ ದೊಡ್ಡ ಹೆಜ್ಜು ಲೆಸ ಅರ್ಪಿಸಿತ್ತು ಗೊತ್ತೋಂಡ ಅಪರೂಪ ದೊಡ್ಡ ಉಲ್ಲೇರಿಂದ ಲೆಸ ಇದೆ ಏನವ ಒಂದಿಲ್ಲ ಗೊತ್ತಂಡೆ ಒಡೆಯಲ್ಲ ತೋಪಿಜ ರ್ಯಾಂಕೋರ್ನ ದುಡ್ಡು ಉಣ್ಣತ್ತೆ ಅವೇ ಗೆತ್ತು ಬರಲಿ ನಾವಿವಾಗ ಬೈಟ್ ಅದೇ ಅವರ ಇದಕ್ಕೆ ಬಂದಿದ್ದೀವಿ ನಾನು ಫಸ್ಟ್ ಟೈಮ್ ಇಲ್ಲಿ ಉಡುಪಿಯಲ್ಲಿ ಬರೋದು ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಇಲ್ಲಿ ಯಾವುದು ಕರೆಕ್ಟಾಗಿ ಪೇಸ್ಟ್ರಿ ಅಥವಾ ಈ ಥರ ಐಸ್ ಕ್ರೀಮ್ ಶಾಪ್ಸ್ ಮರ್ತೋಗಿದೆ ಉಡುಪಿಗೆ ಬರೋದು ತುಂಬ ಟೈಮ್ ಆಯ್ತಲ್ಲ ಸೊ ಇಲ್ಲಿ ಅವರ ಅಂತೇಳಿ ಒಂದು ಹೊಸ ಶಾಪ್ ನೋಡಿದ್ವಿ ಅಲ್ಲಿಗೆ ಬಂದು ಇದು ಈಗ ಒಂಥರ ಖುಷಿ ಏನು ಮಾಡೋಣ ಪಾಪ ವ್ಯಾಕ್ಸಿನ್ ತಗೊಂಡು ಹಾಗೆ ಕರ್ಕೊಂಡು ಹೋಗೋದಕ್ಕೆ ಬೇಜಾರಾಗುತ್ತೆ ನೋಡೋಣ ಯಾವ ಥರ ಇರುತ್ತಂತ ಟೇಸ್ಟ್ ಮತ್ತು ಇವ್ರನ್ನ ಕರ್ಕೊಂಡು ಗಲ್ಲಿ ಸುತ್ತಾಡೋಕ್ಕಾಗಲ್ಲ ಎಲ್ಲಿದೆ ಯಾವ ಶಾಪ್ ಇದೆ ಅಂತ ನೋಡೋದಕ್ಕೆ ಸೊ ಇದು ನಿಯರ್ ಬೈ ಇತ್ತು ನಮ್ಮದು ಕ್ಲಿನಿಕ್ ಸೊ ಇಲ್ಲಿಗೆ ಬಂದ್ವಿ ಚಲೋ ಕೊಯ್ ಚಲೋ ಇದು ಮೊನ್ನೆ ಎಲ್ಲ ಬೆಂಕಿ ಬಿತ್ತಲ್ವಾ ಅದೇ ಪ್ಲೇಸ್ ಇದು ಉಡುಪಿಯಲ್ಲಿ ಬ್ಲೌಸ್ ಸ್ಟಿಚ್ ಆಯಿತು ಸೊ ಪಾಪ ಅವರು 4 ಡೇಸಲ್ಲಿ ಮಾಡಿಕೊಟ್ರು ಬಸ್ಸಲ್ಲಿದ್ದೀವಿ ಇವಾಗ ಎಲ್ಲಿದ್ದೀವಿ ಏನೇ ಸ್ಮೆಲ್ ಬರೋದಂದೆ ಫಿಶ್ ಫಿಶ್ ಇದು ಸ್ಮೆಲ್ ದಾಲ ಇಜ್ಜಿಯಾ ನಿಗ್ಲೇನಕ್ಕೆ ಪಿರೋಡ್ ಬರ್ತಾರೆ ಅಮ್ಮ ಡಾಗಿನ ಹೊಲ ಅದ ಇಂಚಿನ ಏನಾಪುರ ಡಾಗಿ ಪಾಪ ಆತೆ ಬಲ್ಲೆ ಬನ್ನಿ
ಬಾಡಾಗಿ ಬನ್ನಿ. ಮನೆಗೆ ಬಂದ್ವಿ, ವ್ಯಾಕ್ಸಿನ್ ಎಲ್ಲ ಕೊಡಿಸಿ ಕ್ಲಿನಿಕ್ ಹೋಗಿ ಬಂದ್ವಿ. ಮನೆ ಹತ್ರ ಇದ್ದೀವಿ. ಅಯ್ಯೋ ಎಂಚ ಹೋಗಿರಿ ಮಂತೆ ಸ್ಟಾರ್ಟ್ ಹೆಂಗೆ ತೋಜ್ ಬಲೆ ಬೇಗ ನಾಯಿ ಉಂಡು ನಾಯಿ ಉಂಡು ಮಾರೆ ಬಾ ಎಂಚಿನ ಪುಣ್ಯ ಎಂಚಿನ ಅವು ಡಬ್ಬಿ ಆಯ ಕೊಡ್ತೀನಿ ಮತ್ತೆ